ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನು ನಿಮ್ಮ ರಜನೀಶ್. ಈ ದಿನ ನಾವು ಬಂದಿದ್ದೀವಿ KGFಗೆ. ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಇಡೀ ಏಷ್ಯಾದಲ್ಲೇ ಅತಿ ಹೆಚ್ಚು ಚರ್ಚ್ಗಳಿರುವಂಥ ಏಕೈಕ ಸಿಟಿ ಈ KGF. ಈ KGFಲ್ಲಿ ಸುಮಾರು 200-250ಕ್ಕೂ ಹೆಚ್ಚು ಚರ್ಚ್ಗಳು ಈ KGFಲ್ಲಿದೆ. ಅಷ್ಟೇ ಅಲ್ಲದೆ ಈ KGFಲ್ಲಿ ಪ್ರಾಚೀನ ಕಾಲದ ಬ್ರಿಟಿಷರು ಕಟ್ಟಿಸಿದಂಥ ಅನೇಕ ಚರ್ಚ್ಗಳಿದೆ. ಅದರಲ್ಲಿ ಕೆಲವೊಂದು ಚರ್ಚ್ಗಳನ್ನು ನಾನು ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಈಗ ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು KGFನಲ್ಲಿ ಅತಿ ಮೈನ್ ಚರ್ಚು. ಅಷ್ಟೇ ಅಲ್ಲ, ಇದು ಕೋಲಾರ ಡಿಸ್ಟಿಕಲ್ಲೇ ಅತಿ ದೊಡ್ಡದಾದಂಥ ಚರ್ಚು. ಈ ಚರ್ಚಿನ ಹೆಸರು ಅವರ್ ಲೇಡಿ ಆಫ್ ವಿಕ್ಟರೀಸ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಈ ಚರ್ಚ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಆ ಚರ್ಚ್ಗಳನ್ನ ವಿಶೇಷತೆಗಳನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್, ಕೋಲಾರದಿಂದ ಸುಮಾರು 30 ಕಿಲೋಮೀಟರ್ ಹಾಗೂ ಬಂಗಾರಪೇಟೆಯಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿರುವಂಥ ಈ KGF 19ನೇ ಮತ್ತು 20ನೇ ಶತಮಾನದಲ್ಲಿ ವಿಶ್ವಕ್ಕೆ ಅತಿ ಹೆಚ್ಚು ಚಿನ್ನವನ್ನು ತನ್ನ ಗರ್ಭದಿಂದ ತೆಗೆದುಕೊಟ್ಟಂಥ ಒಂದು ಚಿಕ್ಕ ಊರಾಗಿತ್ತು. ಇಲ್ಲಿ ಕನ್ನಡಿಗರು ಮಾತ್ರವಲ್ಲದೆ ಇಟಾಲಿಯನ್, ಬ್ರಿಟಿಷರು, ತಮಿಳಿಗರು ಸಹ ಬಹುಸಂಖ್ಯೆಯಲ್ಲಿದ್ದಂಥ ಸಮಯ. 5,000ಕ್ಕೂ ಹೆಚ್ಚು ಕಥೋಲಿಕರು ಇದೇ KGFನಲ್ಲಿದ್ದರು. ಅವರಿಗಾಗಿ 1890ರಲ್ಲಿ KGFನ ಚಾಂಪಿಯನ್ ಎಂಬ ಸ್ಥಳದಲ್ಲಿ ಒಂದು ಚರ್ಚ್ ನಿರ್ಮಾಣವಾಗುತ್ತದೆ. ಇದು ಕೋಲಾರ ಜಿಲ್ಲೆಯಲ್ಲಿ ನಿರ್ಮಾಣವಾದಂತಹ ಮೊದಲ ಚರ್ಚ್. ಇದನ್ನು ಮೊದಲು ಸೆಂಟ್ ಮೇರೀಸ್ ಚರ್ಚ್ ಎಂದು ಕರೆಯಲಾಗುತ್ತಿತ್ತು. KGF ಎಂಬ ಚಿಕ್ಕ ಊರು ದೊಡ್ಡದಾಗಿ ನಗರವಾಗಿ ಬೆಳೆಯುತ್ತಿದ್ದಂಥ ಸಮಯ. ಚರ್ಚಿನ ಪಕ್ಕದಲ್ಲೇ ಆ ಊರಿನ ಜನಕ್ಕಾಗಿ, ಕಾರ್ಮಿಕರ ಮಕ್ಕಳಿಗಾಗಿ, ಕಾರ್ಮಿಕರಿಗಾಗಿ ಸ್ಕೂಲು, ಕಾಲೇಜು, ಆಸ್ಪತ್ರೆ ನಿರ್ಮಾಣ ಆಗುತ್ತದೆ. KGF ಒಂದು ಗಣಿ ಪ್ರದೇಶವಾಗಿದ್ದು ಇಲ್ಲಿನ ಜನಕ್ಕೆ ರಾಕ್ ಬ್ಲಾಸ್ಟ್ ಆಗೋದು ಸರ್ವೇ ಸಾಮಾನ್ಯವಾಗಿತ್ತು. ಹೀಗಿರಬೇಕಾದ್ರೆ 1952 ಜನವರಿ 23ರಂದು ಒಂದು ದೊಡ್ಡದಾದಂಥ ರಾಕ್ ಬ್ಲಾಸ್ಟ್ ಆಗುತ್ತೆ. ಆಗ ಚರ್ಚಿನಲ್ಲಿದ್ದಂಥ ಪ್ರತಿಯೊಂದು ವಸ್ತುಗಳು, ಚರ್ಚಿನ ಕಟ್ಟಡ, ಅಕ್ಕಪಕ್ಕ ಇದ್ದಂಥ ಆಸ್ಪತ್ರೆ, ಸ್ಕೂಲು ಎಲ್ಲವೂ ಏರ್ ಬ್ಲಾಸ್ಟ್ಗೆ ಎಲ್ಲ ಬಿದ್ದೋಗುತ್ತೆ. ಆದರೆ ಆ ಚರ್ಚಿನಲ್ಲಿದ್ದಂಥ 6 ಅಡಿ ಎತ್ತರದ ಮಾತೆ ಮರಿಯಮ್ಮನ ಸ್ವರೂಪ ಮಾತ್ರ ಹಾಗೆಯೇ ಇರುತ್ತೆ. ಅಲ್ಲಿ ಯಾವುದೇ ಪ್ರಾಣ ಹಾನಿ ಸಹ ಆಗಿರೋದಿಲ್ಲ. ಮುಂದೆ ಈ ಚರ್ಚು ಇನ್ನಷ್ಟು ಖ್ಯಾತಿಗೊಳಿಸುತ್ತದೆ. 1953ರಲ್ಲಿ ಅಕ್ಟೋಬರ್ 28ರಂದು ಮತ್ತೊಂದು ಚರ್ಚ್ ನಿರ್ಮಾಣವಾಗುತ್ತದೆ. ಆದರೆ KGFನಲ್ಲಿ ಹೆಚ್ಚಿನ ಜನರು ಈ ಚರ್ಚಿಗೆ ಬರುತ್ತಿದ್ದರಿಂದ ಈ ಚರ್ಚಿನಲ್ಲಿ ಪ್ರಾರ್ಥನೆ ಮಾಡಲು ಸ್ಥಳ ಸಾಲದೆ ಹೋಯಿತು. ಆದ್ದರಿಂದ 2013ರಲ್ಲಿ ಈ ಹೊಸ ಚರ್ಚ್ ನಿರ್ಮಾಣವಾಗುತ್ತದೆ. ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ನಡೆಯುವಂಥ ಮೇರಿ ಮಾತೆಯ ಮಹೋತ್ಸವ ನವೇನ ದಿನಗಳಲ್ಲಿ ಲಕ್ಷಾಂತರ ಜನರು ಬೇರೆ ಬೇರೆ ಊರುಗಳಿಂದ ಈ ಮಾತೆ ಮರಿಯಮ್ಮನವರ ದರ್ಶನ ಪಡೆಯಲು ಈ ಚರ್ಚಿಗೆ ಬರುತ್ತಾರೆ. ಚರ್ಚಿನ ಹಿಂಭಾಗ ನಿಮಗೆ ದೊಡ್ಡದಾದಂಥ ಒಂದು ರೋಸರಿ ಲ್ಯಾಂಡ್ ಸಹ ನೀವು ನೋಡ್ಬೋದು. ಅದರ ಪಕ್ಕದಲ್ಲೇ ನಿಮಗೆ ಆ ಏರ್ ಬ್ಲಾಸ್ಟ್ ಆದಂಥ ಆ ಚರ್ಚ್ ಸಹ ನೀವು ನೋಡ್ಬೋದು. ಪ್ರತಿ ಭಾನುವಾರ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ಇಲ್ಲಿ ಪ್ರಾರ್ಥನೆಗಳು ನಡೆಯುತ್ತದೆ. ಚಾಂಪಿಯನ್ ಬಳಿ ಇರುವಂಥ
ಅವರ್ ಲೇಡಿ ಆಫ್ ವಿಕ್ಟೋರಿಯಸ್ ಚರ್ಚ್ ಇಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತ ಉರ್ಗಂ ಬಳಿ ನೀವು ಮತ್ತೊಂದು ಪ್ರಸಿದ್ಧವಾದ ಚರ್ಚ್ ಸಹ ನೀವು ನೋಡಬಹುದು. ಅದುವೇ ಮದರ್ ಆಫ್ ಮೈನ್ಸ್ ಅಥವಾ ತಂಗತಾಯಿ ಚರ್ಚ್. KGF ಗಣಿಯಲ್ಲಿ ಸುಮಾರು 800 ಟನ್ನು ಚಿನ್ನವನ್ನು ಆಚೆ ತೆಗಿತಾ ಇದ್ರಂತೆ. ಆ ಸಮಯದಲ್ಲಿ 6,000ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂತಾರೆ. ಆ ಸಮಯದಲ್ಲಿ ರಂಗಮ್ಮ ಎಂಬಂತ ಹಿಂದೂ ಮಹಿಳೆ 1945ರಲ್ಲಿ ಬೆಳಗಣಿಯಿಂದ ಒಂದು ಸ್ಟ್ಯಾಚು ತಗೊಂಡ್ಬಂದ್ಬಿಟ್ಟು ಇಲ್ಲಿ ಒಂದು ಚಿಕ್ಕದಾದಂಥ ಗುಡಿ ಕಟ್ಟಿ ಪ್ರಾರ್ಥನೆ ಮಾಡ್ತಾರೆ. ಗಣಿಯಲ್ಲಿ ಕೆಲಸ ಮಾಡುವ ಮುನ್ನ ಅಲ್ಲಿನ ಕಾರ್ಮಿಕರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಮತ್ತೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ರಂತೆ. ಆದರೆ ಕೆಲವು ವರ್ಷಗಳ ನಂತರ ಯುರೋಪಿಯನ್ ಒಬ್ಬ ಅಧಿಕಾರಿ ಈ ಚಾಪೆಲನ್ನು ಕೆಡವೆ ಹಾಕಿ ಆ ಮಾತೆ ಮರಿಯಮ್ಮನ ಸ್ಟ್ಯಾಚುನೆಲ್ಲ ಬೀಳಿಸ್ತಾನೆ. ಆಗ ತಕ್ಷಣ ಅವನಿಗೆ ಆ ಕಣ್ಣು ಹೊರಟೋಗಿ ತುಂಬ ಕಷ್ಟ ಅನುಭವಿಸ್ತಾನೆ. ಆಗ ಅವನು ತಾಯಿಯಲ್ಲಿ ಕ್ಷಮೆಯನ್ನು ಕೇಳಿ ತದನಂತರ ಅವನು ಪಶ್ಚಾತ್ತಾಪ ಪಟ್ಟ ಮೇಲೆ ಅವನಿಗೆ ಮತ್ತೆ ಕಣ್ಣು ಬರುತ್ತೆ. ಹೀಗೆ 1971ರಲ್ಲಿ ಈ ಚರ್ಚು ಮರು ನಿರ್ಮಾಣ ಆಗುತ್ತೆ. ಇಲ್ಲಿ ಪ್ರತಿದಿನ ಬಲಿಪೂಜೆಗಳು ನಡೆಯುತ್ತಿದ್ದರೂ ಶನಿವಾರ ಮಾತ್ರ ಇಲ್ಲಿ ವಿಶೇಷವಾದ ಪ್ರಾರ್ಥನೆ ನಡೆಯುತ್ತದೆ. ಭಕ್ತ ವಿಶ್ವಾಸಿಗಳೇ, ತಮ್ಮೆಲ್ಲರಿಗೂ ದೇವರ ಶ್ರೀನಾಮದಲ್ಲಿ ನನ್ನ ತುಂಬು ಹೃದಯದ ವಂದನೆಗಳು. ಈ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರ, ಚಿನ್ನದ ಗಣಿಯ ಮಾತೆ ಎಂದು ಕರೆಯಲ್ಪಡುವ ಒಂದು ಕ್ಷೇತ್ರವಾಗಿದೆ. ಇದರ ಉಗಮ 1970ರಲ್ಲಿ ಒಂದು ಸಣ್ಣ ಭಕ್ತಿ ಪಯಣವನ್ನು ಮಾಡುತ್ತಿದ್ದ ರಂಗಮ್ಮ ಅವರು ಒಂದು ಪುಟ್ಟ ಗವಿಯೊಂದು ಸ್ಥಾಪಿಸಿ ಗಣಿಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೆ ರಕ್ಷಣೆಯನ್ನು ನೀಡಬೇಕೆಂದು ಆಕೆ ದೇವರಲ್ಲಿ ಯಾಚಿಸುತ್ತಿದ್ದರು. ಇವರಿಗೆ ರಕ್ಷಣೆಯಾಗಿರಬೇಕೆಂದು ಮಾತೆ ಮರಿಯಮ್ಮನಲ್ಲಿ ಮೊರೆ ಇಡುತ್ತಾ ಪ್ರಾರ್ಥಿಸಿದ ಕಾರಣ ಎಷ್ಟೋ ಕಾರ್ಮಿಕರು ಮರಣ ಅಪಾಯದಿಂದ ಉಳಿಸಲಾಯಿತು. ಕಾಲಕ್ರಮೇಣ ಇಂದು ಒಂದು ಸಣ್ಣ ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಈ ಪುಣ್ಯಕ್ಷೇತ್ರದಲ್ಲಿ ಹಲವಾರು ಪವಾಡಗಳು ನಡೆಯುತ್ತಿದೆ. ಇಲ್ಲಿ ಬರುವವರಿಗೆ ಯಾವ ಮತ ಪಂಥ ಎಂದು ನೋಡದೆ ಎಲ್ಲರಿಗೂ ಅವರವರ ನಿರೀಕ್ಷೆ ತಕ್ಕಂತೆ ಮಾತೆ ಮರಿಯಮ್ಮನವರು ತಮ್ಮ ಆಶೀರ್ವಾದವನ್ನು ಅನುಗ್ರಹವನ್ನು ನೀಡುತ್ತಿದ್ದಾರೆ. ತಮ್ಮೆಲ್ಲರನ್ನು ಆಶೀರ್ವದಿಸಿ ತಮ್ಮನ್ನು ಸ್ಫೂರ್ತಿಗೊಳಿಸಬೇಕೆಂದು ಹಾರೈಸುತ್ತಾ ಶುಭವನ್ನು ಕೋರುತ್ತೇನೆ. ದೇವರ ಕೃಪೆ ಶಾಂತಿ ಸದಾ ನಿಮ್ಮಲ್ಲಿರಲಿ. இது வேண்டின்னு போனாலும் சக்ஸஸ் தான் வராங்க. நெக்ஸ்ட் இந்த வீக் வேண்டின்னு போனாங்கன்னா நெக்ஸ்ட் வீக் வந்து அவங்க வந்து சாட்சியாக சொல்கிறாங்க, நாங்கள் நினச்சது வந்து நடந்துச்சு, மாதாவுக்கு நன்றி சொல்லலாம் அப்படின்ட்டு வந்து சொல்கிறோம். மாதாக்கிட்ட வர்றவங்க இல்லை ஒன்றே இல்லைன்ட்டு போகிறது, சக்ஸஸோடு தான் போகிறாங்க. அவ்வளோ புதுமை அவங்க மாதா. ಇದಾಗಿತ್ತು ಈ KGF ಬಳಿ ಇರುವಂತಹ ಅವರ್ ಲೇಡಿ ಆಫ್ ವಿಕ್ಟೋರಿಯಸ್ ಚರ್ಚ್ ಮತ್ತು ಮದರ್ ಆಫ್ ಮೈನ್ ಚರ್ಚ್. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.